ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ ಡೆಫಿನೆಟ್ಲಿ ನಾನು ಈಚ್ ಅಂಡ್ ಎವ್ರಿ ಕಮೆಂಟ್ ನೋಡ್ತೀನಿ ಅಂಡ್ ರೆಸ್ಪಾಂಡ್ ಮಾಡ್ತೀನಿ ಕೂಡ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ನಿಮ್ಮ ಲವ್ ಲೈಫ್ ಏನಾಗ್ತಾ ಇದೆ ಕರೆಂಟ್ಲಿ, ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ ನೀವು, ಅಥವಾ ರಾಂಗ್ ಡೈರೆಕ್ಷನ್ ಅಥವಾ ರಾಂಗ್ ಪರ್ಸನ್ ಜೊತೆ ಇದ್ದೀರಾ, ರಾಂಗ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇದು ಸಿಂಗಲ್ ಆಗಿರೋರಿಗೂ ಆಗುತ್ತೆ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೂ ಆಗುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ಸಿ ಗೈಸ್ ಏನಾಗ್ತದೆ ನಿಮ್ಮ ಲೈಫಲ್ಲಿ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ನೈಟ್ ಆಫ್ ಪೆಂಟಕಲ್ಸ್. ತುಂಬಾ ಜನ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ತುಂಬಾ ಜನ ಲಾಂಗ್ ಟರ್ಮ್ ಇಂದ ಒಂದೇ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಸುಮಾರು ಜನ ಲಾಂಗ್ ಟರ್ಮ್ ಇಂದ ಒಂದೇ ಪರ್ಸನ್ ಸಿಗ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಎಫರ್ಟ್ ಹಾಕ್ತಾ ಇದ್ದೀರಾ. ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ನಿಮ್ ಕಡೆಯಿಂದ ಒಂದು ಸೀರಿಯಸ್ ರಿಲೇಶನ್ಶಿಪ್ಗೆ ರೆಡಿ ಆಗಿದ್ದೀರಾ. ಸೊ ಇಟ್ಸ್ ಮೋರ್ ಲೈಕ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಮೇ ಬಿ ಆ ಹೀಲಿಂಗ್ ಜರ್ನಿ ಎಂಡ್ ಆಗ್ತಾ ಇದೆ. ಅಂದ್ರೆ ನಾನು ತುಂಬಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವಿನ್ನೂ ಹಳೆ ಬ್ರೇಕಪ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಹಳೆ ಲವ್ ಸ್ಟೋರಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಹಳೆ ಪೇನ್ಫುಲ್ ಎಂಡಿಂಗ್ ರಿಲೇಶನ್ಶಿಪ್ ಬಗ್ಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಾನು ತುಂಬಾ ಸತಿ ಹೇಳಿರ್ತೀನಿ. ಬಟ್ ಈ ಒಂದು ರೀಡಿಂಗ್ ಅಲ್ಲಿ ನಾನು ಈಗ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಸ್ಲೋಲಿ ಕಂಪ್ಲೀಟ್ಲಿ ಫೋಕಸ್, ನಿಮ್ಮ ಒಂದು ಟೋಟಲ್ ಫೋಕಸ್ ಒಂದು ಪ್ರಾಪರ್ ವೇ ಅಲ್ಲಿ ಇದೆ. ಅಂದ್ರೆ ನೀವು ಮತ್ತೆ ಮತ್ತೆ ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡೋದು, ಮತ್ತೆ ಮತ್ತೆ ಪಾಸ್ಟ್ ಆದ ಬ್ರೇಕಪ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡೋದು, ನಿಮಗೆ ಬೇಜಾರ್ ಮಾಡೋದ್ರಲ್ವಾ ಆ ಪರ್ಸನ್ ಬಗ್ಗೆ ಯೋಚನೆ ಮಾಡೋದು, ಇದೆಲ್ಲ ನಾನು ನೋಡ್ತಾ ಇಲ್ಲ. ಮೂವ್ ಆನ್ ಆಗಿದ್ದೀರಾ ಅಂಡ್ ನವ್ ಯು ನೋ ವೆರಿ ವೆಲ್ ನಿಮಗೆ ಯಾವ ರೀತಿಯಾದ ಒಂದು ಪರ್ಸನ್ ಬೇಕು, ಯಾವ ರೀತಿಯಾದ ಒಂದು ಕನೆಕ್ಷನ್ ಬೇಕು, ಯಾವ ರೀತಿಯಾದ ಪಾರ್ಟ್ನರ್ ನಿಮಗೆ ನಿಮ್ಮ ಲೈಫಲ್ಲಿ ಸಿಕ್ಕಿದ್ರೆ ಲೈಫ್ ಒಂಥರ ಸ್ಟೇಬಲ್ ಆಗಿ ಮೂವ್ ಆಗುತ್ತೆ. ಸೊ ನವ್ ಯು ನೋ ವೆರಿ ವೆಲ್, ಯು ಗೈಸ್ ನೋ ಅಂದ್ರೆ ಯಾವ ತರ ಪರ್ಸನ್ ಬೇಕು, ನಿಮ್ಮ ಎಮೋಷನಲಿ ಸ್ಟೇಬಲ್ ಆಗಿರೋದಕ್ಕೆ ಯಾವ ತರ ಪರ್ಸನ್ ಬೇಕು, ಅಥವಾ ಮದ್ವೆಗಾದ್ರೂ ಅಷ್ಟೇ ಯಾವ ತರ ಪರ್ಸನ್ ಇದ್ರೆ ಮದ್ವೆಗೆ ಬೆಟರ್ ಕನೆಕ್ಷನ್ ಆಗಿರ್ತಾರ ಅವರು. ಸೊ ಇದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ ಇವಾಗ ನಿಮಗೆ, ಲೈಫ್ ಬಗ್ಗೆ ಒಂದು ಪ್ರಾಪರ್ ಕ್ಲಾರಿಟಿ ಇದೆ. ಎಸ್ಪೆಷಲಿ ಲವ್ ಲೈಫ್ ಅಂತ ಬಂದ್ರೆ ಕ್ಲಾರಿಟಿ ಇದೆ. ಓಕೆ, ಸೊ ಲೆಟ್ಸ್ ಸಿ ಇನ್ನು ಏನೇನೆಲ್ಲ ಮೆಸೇಜ್ ಬರುತ್ತೆ ಅಂತ. ಕ್ಯಾಮ್ರಾಗೆ ಹೊಡೆದ್ಬಿಟ್ಟು ಬಿದ್ಬಿಡ್ತು. ವಾವ್, ಲುಕ್ ಎಟ್ ದಿಸ್, 4 ಆಫ್ ವಾನ್ಸ್. ಒಂದು ಸೀರಿಯಸ್ ಕಮಿಟ್ಮೆಂಟ್ ಇದು 4 ಆಫ್ ವಾನ್ಸ್ ಅಂದ್ರೆ. ಫ್ಯಾಮಿಲಿಗೆಲ್ಲ ಹೇಳಿ, ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ, ಲೈಫ್ ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಗೈಸ್. ಅಂದ್ರೆ ತುಂಬಾ ಜನ ಏನ್ ರೀಡಿಂಗ್ ನೋಡ್ತಾ ಇದ್ದೀರಾ, ಇವಾಗ್ಲೇ ನೀವು ನಂಬಿರುವಂತ ದೇವ್ರಿಗೆ ಅಥವಾ ನಂಬಿರುವಂತ ಎನರ್ಜಿಗೆ ಒಂದು ಗ್ರೇಟ್ಫುಲ್ ಅಂತ ಒಂದು ಥ್ಯಾಂಕ್ಫುಲ್ ಆಗಿರಿ. ಬಿಕಾಸ್ ಐ ಗೆಸ್ ನಿಮ್ಮ ಲೈಫ್ ಇವಾಗ ಒಂದು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅಂಡ್ ನೆಕ್ಸ್ಟ್ 4 ವೀಕ್ಸ್ ಅಲ್ಲಿ ಯಾರನ್ನೇ ಆಗ್ಲಿ ನಿಮ್ಮ ಲೈಫ್ ಅಲ್ಲಿ ಮೀಟ್ ಆಗ್ತೀರಾ ಅಲ್ವಾ, ಒಂದು 4 ವೀಕ್ಸ್ ಇಂದ ಅಂದ್ರೆ 1 ಮಂತ್ ಟು 2 ಮಂತ್ಸ್, ನೆಕ್ಸ್ಟ್ 2 ಮಂತ್ಸ್ ಒಳಗೆ ಯಾವ ಪರ್ಸನ್ ಮೀಟ್ ಆಗ್ತೀರಾ, ಯಾವ ಪರ್ಸನ್ ನೀವು ಫಂಕ್ಷನ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ, ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಐ ಡೋಂಟ್ ಸಿ ನಿಮ್ಮ ಎಕ್ಸ್ ವಾಪಸ್ ಬರೋದು, ನಿಮ್ಮ ಹಳೆ ಲವ್ ವಾಪಸ್ ಬರೋದು, ಇದೆಲ್ಲ ನಾನು ನೋಡ್ತಾ ಇಲ್ಲ. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇವಾಗ ಮತ್ತೆ ಪಾಸ್ಟ್ ಏನಾಯ್ತು ಅದೇ ಸ್ಟೋರಿ, ಅದೇ ಸೈಕಲ್ ಒಳಗೆ ಮತ್ತೆ ಹೋಗಿ ಬೀಳೋದಕ್ಕೆ ನೀವು ರೆಡಿ ಇಲ್ಲ. ಯು ಹ್ಯಾವ್ ಕಂಪ್ಲೀಟ್ಲಿ ಮೂವ್ಡ್ ಆನ್. ಅಂಡ್ ತುಂಬಾ ಜನಕ್ಕೆ ನಾನು ಒಂದು ಸೆಲೆಬ್ರೇಷನ್, ಒಂದು ಒಕೇಶನ್, ಒಂದು ಈವೆಂಟ್ ಸಿಚುವೇಶನ್, ಆ ತರ ಒಂಥರ ಸೆಲೆಬ್ರೇಟ್ ಮಾಡ್ತಿರೋ ಸಿಚುವೇಶನ್, ಅಥವಾ ಫ್ಯಾಮಿಲಿ ಫಂಕ್ಷನ್, ಫ್ಯಾಮಿಲಿ ಅದು ಮನೆ ಓಪನಿಂಗ್ ಅಥವಾ ನೇಮಿಂಗ್ ಸೆರೆಮನಿ, ಏನೇ ಒಂದು ಯಾವುದೋ ಒಂದು ಈವೆಂಟ್ ಅಲ್ಲಿ ಒಂದು ವೆರಿ ಸೀರಿಯಸ್ಲಿ ಕಮಿಟ್ಮೆಂಟ್ ಕೊಡುವಂತ ಒಂದು ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೆಕ್ಸ್ಟ್ 1 to 2 ಮಂತ್ಸ್ ಒಳಗೆ ಏನಾದ್ರು ಫಂಕ್ಷನ್ಸ್ ಅಥವಾ ಯಾವ್ದಾದ್ರು ಮ್ಯಾರೇಜ್ ಫಂಕ್ಷನ್ಸ್ ಅಥವಾ ಸಮ್ ಸೆಲೆಬ್ರೇಷನ್ ಒಕೇಶನ್ ಎಲ್ಲ ಇರುತ್ತಲ್ವಾ, ಇದೆಲ್ಲ ಆಗ್ತಾ ಇದ್ರೆ ಇಫ್ ಪಾಸಿಬಲ್ ಅಟೆಂಡ್ ಆಗಿ, ಇಫ್ ಪಾಸಿಬಲ್ ಹೋಗಿ
ಅದು ಫ್ಯಾಮಿಲಿ ಫಂಕ್ಷನ್ ಆಗ್ಬೇಕಂತ ಇಲ್ಲ, ಫ್ರೆಂಡ್ಸ್ ಜೊತೆ ಯಾವ್ದಾದ್ರು ಒಂದು ಹಾಲಿಡೇ ಪ್ಲಾನಿಂಗ್, ಸಮಥಿಂಗ್ ಲೈಕ್ ಸೆಲೆಬ್ರೇಟ್ ಮಾಡುವಂತ ಖುಷಿಯಾದ ಒಕೇಶನ್ಸ್ ಏನಾದಿದ್ರೆ ಅಟೆಂಡ್ ಮಾಡಿ. ಬಿಕಾಸ್ ತುಂಬಾ ಜನ ಏನು ಆ ಒಂದು ರೈಟ್ ಪರ್ಸನ್ ವೇಟ್ ಮಾಡ್ತಾ ಇದೀರಲ್ವಾ, ಮೇ ಬಿ ಈ ತರ ಒಕೇಶನ್ ಗಳಲ್ಲಿ ಸಿಗೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಸಿಂಗಲ್ ಆಗಿರೋರಿಗೆ ಹೈ ಟೈಮ್ ನೆಕ್ಸ್ಟ್ 2 months ಅಲ್ಲಿ ನಿಮಗೆ ಒಂದು ರೈಟ್ ಪರ್ಸನ್, ನಿಮ್ಮ ಡೈರೆಕ್ಷನ್ ಗೆ ಮ್ಯಾಚ್ ಆಗುವಂತ ಒಂದು ಪರ್ಸನ್, ನಿಮ್ಮ ಲೈಫ್ ಪರ್ಪಸ್ ಗೆ ಮ್ಯಾಚ್ ಆಗುವಂತ ಕನೆಕ್ಷನ್ ನೀವು ಮೀಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ. ಲುಕ್ ಎಟ್ ದಿಸ್ ಪೇಜ್ ಆಫ್ ಕಪ್ಸ್, ವಾವ್. ಸೊ ನಾನು ಏನ್ ನೋಡ್ತಾ ಇದ್ದೇನೆ, ನೀವು ಒಬ್ರನ್ನ ಕನೆಕ್ಟ್ ಆಗೋದಕ್ಕೆ ಹೋಗೋದು, ಒಬ್ಬರಿಗೆ ರಿಕ್ವೆಸ್ಟ್ ಕಳ್ಸೋದು, ಒಬ್ರಿಗೆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್. ದಿಸ್ ಇಸ್ ಯು, ನಿಮ್ಮ ಎನರ್ಜಿಗೆ ಬಂದಿದೆ. ಸೊ ತುಂಬಾ ಜನ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಝೋಡಿಯಾಕ್ ಸೈನ್ ಮಕರ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಮೀನ ರಾಶಿ, ಪಾಸಿಬಿಲಿಟೀಸ್ ನಿಮ್ದು ಜಾಸ್ತಿ ಇದೆ, ರೈಟ್? ನಿಮ್ ಲೈಫಲ್ಲಿ ಒಂದು ಹೊಸ ಪರ್ಸನ್ ಬರೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಗೈಸ್. ಅಂಡ್ ಆ ಹೋಟೆಲ್ ಬಟರ್ಫ್ಲೈ ಬರುತ್ತೆ ಅಂತಾರಲ್ವಾ, ಆ ತರ ಬಟರ್ಫ್ಲೈ ಬರೋ ಒಕೇಶನ್ ಜಾಸ್ತಿ ಇದೆ. ಅಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ನಾಟ್ ನಿಮ್ಮ ಪಾಸ್ಟ್ ಪರ್ಸನ್ ಅಲ್ಲ ಇದು. ಅಂಡ್ ಇವನ್ನ ನೀವು ಮೀಟ್ ಆಗಿಲ್ಲ. ದಿಸ್ ಇಸ್ ನ್ಯೂ ಪರ್ಸನ್, ದಿಸ್ ಇಸ್ ಸಮ್ವನ್ ನ್ಯೂ. ಮೀಟ್ ಆಗಿಲ್ಲ ನೀವಿನ್ನು, ಅಥವಾ ಐ ಡೋಂಟ್ ಥಿಂಕ್ ಸೊ ನೀವು ಕಾನ್ವರ್ಸೇಷನ್ ಮಾಡಿದೀರಾ ಅಂತ ನನಗೆ ಅನ್ಸ್ತಾ ಇಲ್ಲ. ಸಮಥಿಂಗ್ ನ್ಯೂ, ಸಮ್ವನ್ ನ್ಯೂ. ಬಿಕಾಸ್ ಒಂಥರ ಪೇಜ್ ಆಫ್ ಕಪ್ಸ್ ಅಂದ್ರೆ ಇಟ್ಸ್ ಅ ಫ್ರೆಶ್ ಸ್ಟಾರ್ಟ್. ಪೇಜ್ ಆಫ್ ಕಪ್ಸ್ ಅಂತ ಅಂದ್ರೆ ದಿಸ್ ಇಸ್ ಸಮಥಿಂಗ್ ನ್ಯೂ. ದಿಸ್ ಇಸ್ ಸಮಥಿಂಗ್ ಅಂದ್ರೆ ಮುಂಚೆ ಈ ತರ ನಿಮಗೆ ಫೀಲಿಂಗ್ ಆಗ್ತಾ ಇರಲಿಲ್ಲ ಯಾರನ್ನಾರು ನೋಡಿದಾಗ. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ನೀವು ಮೀಟ್ ಆದಾಗ ಒಂಥರ ಸಮಥಿಂಗ್ ನಾಟ್ ನಾರ್ಮಲ್ ಅಂತ ಫೀಲ್ ಆಗತ್ತೆ. ಅಂದ್ರೆ ಸಡನ್ ಆಗಿ ನೀವು ಕಾನ್ಶಿಯಸ್ ಆಗೋದು, ಚೆನ್ನಾಗಿ ಕಾಣ್ತಾ ಇದೀನ ಅಂತ ಎಲ್ಲ ಸರಿ ಮಾಡ್ಕೊಳ್ಳೋದು, ಚೆನ್ನಾಗಿ ಕಾಣ್ತಾ ಇದೀನ ಲೈಕ್ ಬಟ್ಟೆ ಎಲ್ಲ ಸರಿ ಮಾಡ್ಕೊಳ್ಳೋದು, ಸಡನ್ ಆಗಿ ನಾನು ಚೆನ್ನಾಗಿ ಮಾತಾಡ್ಸ್ಬೇಕು, ನನ್ನ ಪ್ರೆಸೆನ್ಸ್ ಅವರಿಗೆ ಚೆನ್ನಾಗಿ ಫೀಲ್ ಆಗ್ಬೇಕು, ಪಾಸಿಟಿವ್ ಫೀಲ್ ಆಗ್ಬೇಕು, ನಿಮ್ಮ ನೋಡಿದಾಗ ಅವ್ರು ದೂರ ಹೋಗ್ಬಾರ್ದು, ಆ ತರ ಎಲ್ಲ ಫೀಲ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ನಿಮ್ ಸೈಡಿಂದ ನೀವೇ ಹೋಗ್ಬಿಟ್ಟು ಅವ್ರನ್ನ ಅಪ್ರೋಚ್ ಮಾಡೋದನ್ನ ನೋಡ್ತಾ ಇದೀನಿ ನಾನು. ನೀವೇ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬಿಟ್ಟು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು. ಆಲ್ರೆಡಿ ಯಾರು ನಿಮ್ಮ ಮೈಂಡ್ ಅಲ್ಲಿ ಇದಾರೆ ಅಂದ್ರೆ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಾನು ನೋಡ್ತಾ ಇದ್ದೀನಿ, ನೀವು ಅವ್ರನ್ನ ಫೈನಲಿ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ವಾವ್. ಅಂಡ್ ಲುಕ್ ಎಟ್ ದಿಸ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ನಿಮ್ಮ ಅವರ ಮಧ್ಯೆ ತುಂಬಾ ಸಿಮಿಲಾರಿಟೀಸ್ ಇರುತ್ತೆ. ಓಕೆ, ದಿಸ್ ಇಸ್ ಪೇಜ್ ಆಫ್ ಪೆಂಟಕಲ್ಸ್ ಅಂಡ್ ದಿಸ್ ಇಸ್ 8 ಆಫ್ ಪೆಂಟಕಲ್ಸ್. ಎರಡೂನು ಡಿಸಿಪ್ಲಿನ್ಡ್ ಪರ್ಸನ್. ಸೊ ನಿಮ್ಮಿಬ್ರಲ್ಲಿ ಒಂದು ಕಾಮನ್ ಕ್ವಾಲಿಟಿ ಬಂದ್ಬಿಟ್ಟು ಡಿಸಿಪ್ಲಿನ್ ಇರುತ್ತೆ ಇಬ್ರಿಗೂನು. ಅಂಡ್ ಎವ್ರಿ ಡೇ ಸೇಮ್ ರೂಟೀನ್ ಮಾಡೋದು ಅಂದ್ರೆ ನಿಮಗೆ ಏನು ಬೋರ್ ಆಗಲ್ಲ. ಅಂಡ್ ಅವ್ರಿಗೂ ಸೇಮ್ ಥಿಂಗ್. ಇಟ್ಸ್ ನಾಟ್ ದಟ್ ಎವ್ರಿ ಡೇ ಏನಾದ್ರು ಹೊಸ ಎಕ್ಸೈಟ್ಮೆಂಟ್ ಇರ್ಬೇಕು, ಎವ್ರಿ ಡೇ ಒಂದು ಹೊಸ ಪರ್ಸನ್ ಮೀಟ್ ಆಗ್ಬೇಕು, ಹಂಗೆಲ್ಲ ಇರಲ್ಲ ಅವ್ರಿಗೆ. ಕಂಪ್ಲೀಟ್ಲಿ ಅವರು ಒಂದು ಲಾಂಗ್ ಟರ್ಮ್ ಫೋಕಸ್ಡ್ ಪರ್ಸನ್ ಆಗಿರ್ತಾರೆ, ಲೈಕ್ ಯು. ಐ ಗೆಸ್ ನೀವು ತುಂಬಾ ಜನ ಇನ್ ಕೇಸ್ ಸಿಂಗಲ್ ಆಗಿದ್ದೀರಾ ಅಂದ್ರೆ ವೆರಿ ಸಿಮಿಲರ್ ಕ್ವಾಲಿಟಿ ಇರುವಂತ ಒಂದು ಪರ್ಸನ್ ನೀವು ನೆಕ್ಸ್ಟ್ 2 months ಅಲ್ಲಿ ಒಂದು ಫ್ಯಾಮಿಲಿ ಒಕೇಶನ್, ತುಂಬಾ ಜನಕ್ಕೆ ಆಫೀಸಲ್ಲಿ ಏನಾದ್ರು ಫಂಕ್ಷನ್ ಆಗುತ್ತಲ್ವಾ, ಏನಾದ್ರು ಪ್ರೋಗ್ರಾಮ್ಸ್ ಆಗುತ್ತಲ್ವಾ, ಒಂದು ಓಪನಿಂಗ್ಸ್, ಲಾಂಚ್ ಆಗೋದು, ಸಮ್ ಈವೆಂಟ್ಸ್, ಸಮ್ ಸೆಲೆಬ್ರೇಷನ್ಸ್, ಈ ಒಂದು ಟೈಮ್ ಅಲ್ಲಿ ನೀವು ಇವ್ರನ್ನ ಕನೆಕ್ಟ್ ಆಗೋದನ್ನ ನಾನು ತುಂಬಾ ನೋಡ್ತಾ ಇದ್ದೀನಿ. ಸೊ ನ್ಯೂ ಪರ್ಸನ್ ನಿಮ್ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದಾರೆ, ವಿತ್ ಹೂಮ್ ನೀವು ಜಸ್ಟ್ ಒಂದು ಫ್ಯೂ ಮಂತ್ಸಿಗೆ ಕಮಿಟ್ ಆಗಿರಲ್ಲ. ಬಟ್ ಟ್ರಸ್ಟ್ ಮೀ, ಫಾರ್ ವೆರಿ ಲಾಂಗ್ ಇಯರ್ಸ್ಗೆ ನೀವು ಇವ್ರ ಜೊತೆ ಕಮಿಟ್ ಆಗೋ ಪಾಸಿಬಿಲಿಟೀಸ್ ಇದೆ. ತುಂಬಾ ವರ್ಷಗಳಗಟ್ಲೆ ನೀವು ಇವ್ರ ಜೊತೆ ಇರೋದು, ಇವ್ರ ಜೊತೆ ಕನೆಕ್ಟ್ ಆಗಿರೋದು, ಒಂದು ಸೀರಿಯಸ್ ರಿಲೇಶನ್ಶಿಪ್ ಅಥವಾ ಒಂದು ಸೀರಿಯಸ್ ಕನೆಕ್ಷನ್, ಮೀನಿಂಗ್ಫುಲ್ ಕನೆಕ್ಷನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಗೈಸ್. ಅಂಡ್ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಟೇಕ್ ಕೇರ್.
ಲವ್ ಯು. ಬಾಯ್.